ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 324 ಕೆಳಗಿನ ಆಸಕ್ತಿದಾಯಕ ಅಂಕಿ ಅಂಶಗಳು. ಮುಂದಿನ ಶೀರ್ಷಿಕೆ ಸಾಮಾಜಿಕ ಮೇಲ್ಮುಖವಿನ್ಯಾಸ ಸೋಷಿಯಲ್ ಅಪ್ಬಿಲ್ಡಿಂಗ್. ಇ.ಡಿ. ಬ್ಯಾಬೆಟ್ ಎಲ್.ಎಲ್.ಡಿ. ಕಾಲೇಜ್ ಆಫ್ ಫೈನ್ ಫೋರ್ಸಸ್ ನ್ಯೂಜರ್ಸಿ ಅವರ ಪ್ರಕಾರ 68 ಸರ್ಕಾರಗಳು ತಮ್ಮ ಸ್ವಂತ ಟೆಲಿಗ್ರಾಫ್ ಲೈನ್ಗಳನ್ನು ಹೊಂದಿವೆ. 54 ಸರ್ಕಾರಗಳು ತಮ್ಮ ಸ್ವಂತ ರೈಲು ಮಾರ್ಗಗಳನ್ನು ಸಂಪೂರ್ಣ ಅಥವಾ ಭಾಗಶಃ ಹೊಂದಿವೆ. ಆದರೆ ಯುನೈಟೆಡ್ ಸ್ಟೇಟ್ಸ್ ಕೇವಲ 90ನ್ನೂ ಹೊಂದಿಲ್ಲ. ಆಸ್ಟ್ರೇಲಿಯಾದಲ್ಲಿ ಒಬ್ಬನು $5.50 ದೇಶದಾದ್ಯಂತ 1000 ಮೈಲುಗಳಷ್ಟು ಅಥವಾ 2 ಸೆಂಟ್ಗಳಿಗೆ 6 ಮೈಲುಗಳಷ್ಟು ಪ್ರಥಮ ದರ್ಜೆ ರೈಲಿನಲ್ಲಿ ಪ್ರಯಾಣಿಸಬಹುದು. ಯುನೈಟೆಡ್ ಸ್ಟೇಟ್ಸ್ನಲ್ಲಿ 10 ಗಂಟೆಗಳ ಕಾಲ ರೈಲ್ ರಸ್ತೆಗಳಲ್ಲಿ ಪುರುಷರು ವೇತನವನ್ನು ಪಡೆಯುವುದಕ್ಕಿಂತ ಅಲ್ಲಿ 8 ಗಂಟೆಗಳಿಗೆ ಹೆಚ್ಚು ವೇತನವನ್ನು ಪಡೆಯುತ್ತಾರೆ. ಇದು ದೇಶವನ್ನು ಬಡತನಕ್ಕಿಳಿಸುತ್ತದೆಯೇ? ವಿಕ್ಟೋರಿಯಾದಲ್ಲಿ ಜಾರಿಯಲ್ಲಿರುವ ದರಗಳು 1894ರ ನಿವ್ವಳ ಆದಾಯವು ಫೆಡರಲ್ ಅಂದರೆ ಸಂಯುಕ್ತ ರಾಜ್ಯಗಳು ತೆರಿಗೆಗಳನ್ನು ಪಾವತಿಸಲು ಸಾಕಾಗಿತ್ತು. ಹಂಗೇರಿಯಲ್ಲಿ ಸರ್ಕಾರಿ ಸ್ವಾಮ್ಯದ ರಸ್ತೆಗಳು 1 ಸೆಂಟಿಗೆ 6 ಮೈಲಿಗಳಷ್ಟು ಪ್ರಯಾಣ ಮಾಡಬಹುದು ಮತ್ತು ಸರ್ಕಾರವು ರಸ್ತೆಗಳನ್ನು ಖರೀದಿಸಿದಾಗಿನಿಂದ ವೇತನವೂ ದ್ವಿಗುಣಗೊಂಡಿದೆ. ಬೆಲ್ಜಿಯಂನಲ್ಲಿ ದರಗಳು ಮತ್ತು ಸರಕು ಸಾಗಾಣಿಕೆ ದರಗಳನ್ನು ಅರ್ಧದಷ್ಟು ಕಡಿತಗೊಳಿಸಲಾಗಿದೆ ಮತ್ತು ವೇತನವನ್ನು ದ್ವಿಗುಣಗೊಳಿಸಲಾಗಿದೆ. ಆದರೆ ಎಲ್ಲದಕ್ಕೂ ರಸ್ತೆಗಳು ಸರ್ಕಾರಕ್ಕೆ $4 ಮಿಲಿಯನ್ ವಾರ್ಷಿಕ ಆದಾಯವನ್ನು ಪಾವತಿಸುತ್ತಿವೆ. ಜರ್ಮನಿಯಲ್ಲಿ ಸರ್ಕಾರಿ ಸ್ವಾಮ್ಯದ ರಸ್ತೆಗಳು 1 ಸೆಂಟ್ಗೆ ಒಬ್ಬ ವ್ಯಕ್ತಿಯನ್ನು 4 ಮೈಲಿಗಳಷ್ಟು ಸಾಗಿಸುತ್ತವೆ. ಆದರೂ ನೌಕರರ ವೇತನವು ಕಾರ್ಪೊರೇಷನ್ಗಳು ಮಾಲೀಕತ್ವ ಹೊಂದಿದ್ದಕ್ಕಿಂತ %120ರಷ್ಟು ಹೆಚ್ಚಾಗಿದೆ. ಅಂತಹ ವ್ಯವಸ್ಥೆಯು ವಿನಾಶಕಾರಿ ಎಂದು ಸಾಬೀತಾಗಿದೆಯೇ? ಇಲ್ಲ. ಕಳೆದ 10 ವರ್ಷಗಳಲ್ಲಿ ನಿವ್ವಳ ಲಾಭವು %41ರಷ್ಟು ಹೆಚ್ಚಾಗಿದೆ. ಕಳೆದ ವರ್ಷ ಅಂದರೆ 1894ರಲ್ಲಿ ರಸ್ತೆಗಳು ಜರ್ಮನ್ ಸರ್ಕಾರಕ್ಕೆ $25 ಮಿಲಿಯನ್ ನಿವ್ವಳ ಲಾಭ ತಂದುಕೊಟ್ಟಿದೆ. ರೈಲ್ ರೋಡ್ ಸರ್ಕಾರಿ ಮಾಲೀಕತ್ವವು ಯುನೈಟೆಡ್ ಸ್ಟೇಟ್ಸ್ನ ಜನರಿಗೆ $100 ಕೋಟಿ ಉಳಿಸುತ್ತದೆ ಮತ್ತು ಅದರ ಉದ್ಯೋಗಿಗಳಿಗೆ ಉತ್ತಮ ವೇತನವನ್ನೂ ನೀಡುತ್ತದೆ ಎಂದು ಅಂದಾಜಿಸಲಾಗಿದೆ. ಅದರಲ್ಲಿ 2 ಮಿಲಿಯನ್ಗಳು ನಿಸ್ಸಂದೇಹವಾಗಿ ಪ್ರಸ್ತುತ $7 ಲಕ್ಷ ಬದಲಿಗೆ ಬೇಕಾಗುತ್ತದೆ. ಜರ್ಮನಿಯ ಬರ್ಲಿನ್ನನ್ನು ವಿಶ್ವದ ಅತ್ಯಂತ ಸ್ವಚ್ಛ, ಉತ್ತಮ, ಸುಸಜ್ಜಿತ ಹಾಗೂ ಉತ್ತಮ ಆಡಳಿತ ನಗರ ಎಂದು ಕರೆಯಲಾಗುತ್ತದೆ. ಇದು ತನ್ನ ಗ್ಯಾಸ್ ವರ್ಕ್ಸ್, ಎಲೆಕ್ಟ್ರಿಕ್ ಲೈಟ್ಗಳು, ವಾಟರ್ ವರ್ಕ್ಸ್, ಸ್ಟ್ರೀಟ್ ರೈಲ್ವೇಸ್, ಸಿಟಿ ಟೆಲಿಫೋನ್ಗಳು ಮತ್ತು ಅದರ ಅಗ್ನಿ ವಿಮೆಯನ್ನು ಹೊಂದಿದೆ. ಹೀಗೆ ಎಲ್ಲಾ ವೆಚ್ಚಗಳ ಮೇಲೆ ಪ್ರತಿ ವರ್ಷ $5 ಮಿಲಿಯನ್ ಮಾರ್ಕ್ ಅಥವಾ $1,250,000 ಲಾಭವನ್ನು ಗಳಿಸುತ್ತದೆ. ಆ ನಗರದಲ್ಲಿ ನಾಗರಿಕರು $4.50 ಇಡೀ ವರ್ಷದಲ್ಲಿ ಪ್ರತಿದಿನ 5 ಮೈಲಿಗಳಷ್ಟು ಪ್ರಯಾಣ ಮಾಡಬಹುದು. ಆದರೆ ನ್ಯೂಯಾರ್ಕಿನ ಎತ್ತರಿಸಿದ ರೈಲು ಮಾರ್ಗಗಳಲ್ಲಿ ದಿನಕ್ಕೆ 2 ಪ್ರವಾಸಗಳಿಗೆ $36.50 ವೆಚ್ಚವಾಗುತ್ತದೆ. ಮಿಸ್ಟರ್ ಎಫ್. ಜಿ. ಆರ್. ಗೋರ್ಡನ್ ಅವರು 20ನೇ ಶತಮಾನದಲ್ಲಿ ಹಲವಾರು ಅಮೆರಿಕನ್ ನಗರಗಳನ್ನು ಬೆಳಗಿಸುವ ಅಂಕಿ ಅಂಶಗಳನ್ನು ನೀಡಿದ್ದಾರೆ ಹಾಗೂ ಪುರಸಭೆಯ ನಿಯಂತ್ರಣದಲ್ಲಿರುವ ಪ್ರತಿ ಆರ್ಕ್ ಲೈಟ್ನ ಸರಾಸರಿ ಬೆಲೆ ವರ್ಷಕ್ಕೆ $52.12 ಆಗಿರುತ್ತದೆ. ವಿವಿಧ ನಗರಗಳಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಪ್ರತಿ ವರ್ಷಕ್ಕೆ ಪ್ರತಿ ದೀಪಕ್ಕೆ $105.13 ಅಥವಾ ನಗರಗಳಿಂದ ನಡೆಸಲ್ಪಡುವ 2 ಪಟ್ಟು ಹೆಚ್ಚು ಎಂದು ಕಂಡುಕೊಂಡರು. 1891ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಟೆಲಿಗ್ರಾಮ್ಗಳ ಸರಾಸರಿ ಬೆಲೆ 32.5 ಸೆಂಟ್ಸ್ ಆಗಿತ್ತು. ಜರ್ಮನಿಯಲ್ಲಿ ಟೆಲಿಗ್ರಾಫ್ಗಳು ಸರ್ಕಾರದ ಒಡೆತನದಲ್ಲಿ ದೇಶದ ಎಲ್ಲಾ ಭಾಗಗಳಿಗೆ 5 ಸೆಂಟ್ಗಳಿಗೆ 10 ಪದಗಳ ಸಂಕೇತಗಳನ್ನು ಕಳುಹಿಸಲಾಗುತ್ತದೆ.